ಮೈ ಗಾಡ್. ಪಲ್ಲು ಪಲ್ಲು ಕಮ್ ಹಿಯರ್. ಏನಕ್ಕೆ? ನಾನು ಅರ್ಜೆಂಟ್ ಆಗಿ ಮೀಟಿಂಗ್ ಹೋಗ್ಬೇಕು. ಮಹಿಳಾ ಸಂಘದಿಂದ ನಮ್ಮ ಮನೆಗೆ ಯಾರೋ ಬರ್ತಾರೆ. ಈ ಬ್ರೀಫ್ ಕೇಸಲ್ಲಿ 2 ಲಕ್ಷ ರೂಪಾಯಿ ಇದೆ. ಅವ್ರು ಬಂದ ತಕ್ಷಣ ಇದನ್ನ ಅವ್ರ ಕೈ ಕೊಟ್ಬಿಡು. ಅದಕ್ಕೆ ನಮ್ ತಲೆ ತುಂಬಾ ಸಿಡ್ದು ಹೋಗ್ತಾ ಇದೆ. ಇದು ನಮ್ಮಂಗ ಚಂಪಂಗ ಕೊಡಕ್ಕಾಗಲ್ವಾ? ಅವ್ರಿಬ್ರು ಎಕ್ಸಿಬಿಷನ್ ಹೋಗ್ತಾ ಇದಾರೆ. ಪದ್ದು ಬಿಟ್ಲೆ ಎಲ್ಲಿ ಹಾಳಾಗೋದ್ರು ಯಾರಿಗ್ ಗೊತ್ತು? ಮನೇಲಿ ಇರೋದು ನೀನ್ ಒಬ್ಳೆ ತಾನೆ. ಅದಕ್ಕೆ ಬೇಗ ಹೇಳಿ ಅದೇನು ಅಂತ ಕುಯ್ಬೇಡಿ. ಲೈ, ನಾನು ಕೂಯ್ತಾ ಇಲ್ಲ. ನಾನು ಏನ್ ಹೇಳ್ತೀನೋ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಹಾಳ ತಲೆನೋವಿಂದ ನನಗೆ ಕಿವಿನೇ ಸರಿಯಾಗಿ ಕೇಳಿಸ್ತಿಲ್ವೇ? ನಾನು ಏನ್ ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಳೆ. ಮಹಿಳಾ ಸಂಘದವ್ರು ನಮ್ಮ ಮನೆಗೆ ಬಂದಾಗ ಈ ಬ್ರೀಫ್ ಕೇಸ್ನ ಅವ್ರ ಕೈ ಕೊಡು. ಮಹಿಳಾ ಸಂಘದಿಂದ ಯಾರು ಬರ್ತಾ ಇದಾರೆ? ಆ ರಾಜೇಶ್ವರಿನಾ? ಲೈ, ಆ ರಾಜೇಶ್ವರಿ ನಮ್ಮ ಮನೆಗೆ ಯಾಕೆ ಬರ್ತಾಳೆ ನೋಡೆ? ಮಹಿಳಾ ಸಂಘದಿಂದ ಇಬ್ರು ಬರ್ತಾರೆ. ಅವ್ರು ಬಂದ ತಕ್ಷಣ ನೀವು ಮಹಿಳಾ ಸಂಘದವ್ರ ಅಂತ ಕೇಳು. ಅವ್ರು ಹೌದು ಅಂದ್ರೆ ಈ ಬ್ರೀಫ್ ಕೇಸ್ನ ಅವ್ರ ಕೈಲಿ ಕೊಡು. ಇನ್ನೊಂದ್ಸಲ ಏನಾದ್ರೂ ಆ ರಾಜೇಶ್ವರಿ ವಿಷಯನ ನನ್ನ ಮುಂದೆ ಟಾಕ್ ಮಾಡಿದ್ದೆ ಆದ್ರೆ ನಿಮ್ ತಲೆನ ಹೊಡೆದು 100 ಪೀಸ್ ಮಾಡ್ಬಿಡ್ತೀನಿ. ಅಯ್ಯೋ, ಹಾಳ ತಲೆನೋವನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ವೇ? ನನ್ನ ತಲೆನ ಯಾರ ತಲೆಗೆ ಚಚ್ಕೊಳ್ಳಿ? ಪಲ್ಲು, ನಾವು ಎಕ್ಸಿಬಿಷನ್ ಹೋಗ್ತಾ ಇದ್ದೀವಿ, ನೀನು ಬರ್ತೀಯಾ? ಅಮ್ಮ, ನಾನ್ ತಲೆನೋವಿಂದ ಸಾಯ್ತಾ ಇದ್ದೀನಿ. ಸುಮ್ಮನೆ ಹೋಗೋ. ಯಾಕೆ ಪಾಪ್ಕಾರ್ನ್ ಬೇಡವಾ? ಈಗ ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ನಿನ್ ತಲೆನೇ ಹೊಡೆದು ಪಾಪ್ಕಾರ್ನ್ ಮಾಡ್ಬಿಡ್ತೀನಿ. ಏನಾದ್ರು ಮಾಡ್ಕೊ, ನಮ್ಗೆ ನಡಿಯಾ? ಯಾಕಪ್ಪ ನನ್ನ ಮಾತಾಡ್ಸಿ ನನ್ನ ತಲೆ ಬಿಸಿ ಮಾಡ್ತೀರಾ? ಸರ್, ನನಗೊಂದು 10 ರೂಪೀಸ್ ಕೊಟ್ಟು ಹೆಲ್ಪ್ ಮಾಡ್ತೀರಾ? ಸರ್, ನನಗೆ 20 ರೂಪೀಸ್ ಕೊಟ್ಟು ಹೆಲ್ಪ್ ಮಾಡ್ತೀರಾ? ಮೇಡಮ್, ಎಷ್ಟೊತ್ತಿಗೆ ಬರೋದು? ಸಿಕ್ಕಾಪಟ್ಟೆ ತಲೆ ನೋವ್ತಿದೆ ಗೊತ್ತಾ? ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಗೋಯ್ತು. ನೀವು ಮಹಿಳಾ ಸಂಘದವರಾ? ತಗೊಳ್ಳಿ ಬ್ರೀಫ್ ಕೇಸ್. ಥ್ಯಾಂಕ್ ಯು ಮೇಡಮ್. ಮೊದ್ಲು ತೊಳಗಿ. ತಲೆನೋವು ಸಾಕಾಗ್ತಿದೆ. ಹಲೋ ಪಲ್ಲು. ನಾನು ಕಣೆ ಜಾಜಿ ಮಾತಾಡ್ತಾ ಇರೋದು. ಓ, ಜಾಜಕ್ಕೆ ನಮ್ ಮೊದ್ಲೇ ತಲೆ ಸಿಡಿತಾ ಇದೆ. ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಏ, ಮಹಿಳಾ ಸಂಘದ ಮೆಂಬರ್ಸ್ಗೆ ಮನಿ ಕೊಟ್ಟಿಯಾನೆ? ಯಾರೊಬ್ರು ಬಂದಿದ್ರು ಕೊಟ್ನಲ್ಲ. ಒಬ್ರ? ಆಕ್ಚುಲಿ ಇಬ್ರು ಬರ್ಬೇಕಾಗಿತ್ತಲ್ಲೇ. ನನಗೇನ್ ಗೊತ್ತು, ಒಬ್ರೇ ಬಂದಿದ್ರು ಕೇಳಿದ್ರು ಕೊಟ್ಟು ಕಳಿಸ್ದೆ. ಮೈ ಗಾಡ್, ಅವರು ಇಬ್ರಿದಾರ್ ಕಣೆ. ಅವ್ರು ಈಗ ತಾನೇ ಫೋನ್ ಮಾಡಿದ್ರು. ನೀನ್ ಅವ್ರ ಮನಿ ಕೊಟ್ಟೇ ಇಲ್ವಂತೆ. ಹಾಗಾದ್ರೆ ನಾನು ಬೇರೆಯವ್ರಿಗೆ ಕೊಟ್ಬಿಟ್ನಾ? ಏನಪ್ಪ ಮಾಡ್ಲಿ? ಸರ್, ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ. 50 ರೂಪಾಯಿ ಇದ್ರೆ ಕೊಡಿ ಸರ್. ನಾನು ತುಂಬಾ ಕಷ್ಟ ಇಲ್ಲ, 100 ರೂಪಾಯಿ ಕೊಡ್ತೀರಾ? ಈ ಬ್ರೀಫ್ ಕೇಸ್ ಕೊಡ್ಬೇಕಾಗಿರೋದು ನಿಮ್ಗಲ್ಲ. ಮತ್ತೆ ನೀವು ಕೊಟ್ಟರೆ ನಾನು ತಗೊಂಡೆ. ಕೊಡ್ರಿ ಬ್ರೀಫ್ ಕೇಸ್. ನಾನು ಕೊಡೋದಿಲ್ಲ. ಈಗೇನು? 10 ರೂಪಾಯಿ. 10 ರೂಪಾಯಿ ಇಲ್ಲ, 100 ರೂಪಾಯಿ ಕೊಡ್ತೀನಿ. ತಗೊಳ್ಳಿ, ಬ್ರೀಫ್ ಕೇಸ್ ಕೊಡಿ. ತಗೊಳ್ಳಿ. ಸತ್ಯ, ಬ್ರೀಫ್ ಕೇಸ್ ಸಿಕ್ತು. ಹಲೋ ಹಲೋ, ಯಾರು ಜಾಲಿ ಅತ್ತೆನಾ? ಹೌದು ಕಣೆ, ಯಾಕೆ ಕೇಳಿಸ್ತಾ ಇಲ್ವಾ? ಏನೋ ಗಲಾಟೆ ಆಯ್ತು ಅಂತ ಪಕ್ಕದ ಮನೆ ಮೇಲೆ ಟವರ್ನ ತೆಗೆಸ್ಬಿಟ್ಟಿದ್ದಾರೆ. ನೆಟ್ವರ್ಕ್ ಸಿಗ್ತಿಲ್ಲ. ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ಆಚೆ ಬಂದು ಮಾತಾಡ. ಅಯ್ಯೋ, ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ವೇ? ಹಲೋ ಮೇಡಮ್, ನೆಟ್ವರ್ಕ್ ಪ್ರಾಬ್ಲಮ್. ಹಾ, ನೆಟ್ವರ್ಕ್ ಸರಿಯಾಗಿ ಸಿಗ್ತಾನೆ ಇಲ್ಲ. ಇದ್ರಲ್ಲಿ ಟ್ರೈ ಮಾಡಿ ಮೇಡಮ್, ಫುಲ್ ನೆಟ್ವರ್ಕ್ ಇದೆ. ಹಲೋ ಹಲೋ. ಅಯ್ಯೋ, ಮಕ್ಕಳು ಆಟ ಆಡೋ ಫೋನ್ನ ನನ್ನ ಕೈಲಿ ಕೊಟ್ಬಿಟ್ಟು ನನ್ನ ಫೋನ್ನ ಕಸ್ಕೊಂಡೋಗ್ಬಿಟ್ನಲ್ಲಪ್ಪ. ಅನ್ಯಾಯವಾಗಿ ನನ್ನ ಮೊಬೈಲ್ ಕಳ್ಕೊಂಡ್ಬಿಟ್ನೆ. ಇಲ್ಲಿ ಬ್ರೀಫ್ ಕೇಸ್ ಕಾಣಿಸ್ತಿಲ್ವಲ್ಲಪ್ಪ. ಯಾಕೆ ಹೀಗೆ ಕೂತಿದ್ಯಾ? ಮನೇಲಿರೋ ವಸ್ತು ಎಲ್ಲ ಚೆಲ್ಲಾಪಲ್ಲಿ ಆಗಿದೆಯಲ್ಲ, ಏನಾಗಿದೆ ನಿನಗೆ? ನೋಡಿ ಅತ್ತೆ, ಮಾತಾಡ್ತಾರೆ ಸುಮ್ಮನೆ ಗುಮ್ಮಟ್ ಬಿಸ್ಕಿತ್ರ ಕೂತಿರೋದು. ಏ ಜೋಡಿಸ್ಬಿಟ್ಟು ಮಾತಾಡ್ತಿ ಎಲ್ಲ ತಲೆಗೆ ಎಡ್ಬಿಡ್ಲಾ? ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಏನ್ ಹೋಯ್ತೆ? ಮೊದ್ಲು ಮೊಬೈಲ್ ಹೋಯ್ತು, ಆಮೇಲೆ ಬ್ರೀಫ್ ಕೇಸ್ ಹೋಯ್ತು, ಪ್ರಾಣ ಒಂದ್ಬಿಟ್ಟು ಎಲ್ಲ ಹೋಯ್ತು. ಯಾರು ತಗೊಂಡು ಹೋದ್ಲು? ಮೊಬೈಲ್ ಹೋಯ್ತು, ಬ್ರೀಫ್ ಕೇಸ್ ಹೋಯ್ತು, ಪ್ರಾಣ ಒಂದ್ಬಿಟ್ಟು ಎಲ್ಲ ಹೋಯ್ತು. ಅತ್ತೆ,
ಚುಟ್ಟು ಮಗಳಿಗೆ ಹುಚ್ಚಿಡ್ಬಿಟ್ಟಿದೆ. ಪಲ್ಲು ಮಹಿಳಾ ಸಂಘದ ಮೆಂಬರ್ಸ್ ಬಂದಿದ್ರೇನೆ? ಅದಕ್ಕೆ ಇಲ್ಲೇ ಇಟ್ಟಿದ್ ಬ್ರೀಫ್ ಕೇಸ್ ಕಾಣಿಸ್ತಿಲ್ಲ. ಬ್ರೀಫ್ ಕೇಸ್ ಕಾಣಿಸ್ತಾ ಇಲ್ವಾ? ಏನಾಯ್ತು? ನನಗೆ ಮುಂಚೆನೆ ತಲೆ ನೋಡ್ತಾ ಇದೆ, ಭಯಕ್ಕೆ ಹೋಗ್ಬೇಡಿ. ನಿನ್ ತಲೆನ ಪಕ್ಕಕ್ಕೆ ಇಟ್ಬಿಟ್ಟು ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಮ್ಮ. ನೀವೊಬ್ರು ಬಾಕಿ ಇದ್ರಪ್ಪ, ನಂಗೆ ತುಂಬಾ ತಲೆ ನೋಡ್ತಾ ಇದೆ. ಯಾವಾಗ ತಲೆ ಸಿಡಿಯುತ್ತೋ ಹೇಳಕ್ಕಾಗಲ್ಲ. ಜಾಜಿ ಅವ್ರು ಕೇಳ್ತಾ ಇರೋದು ನಿನ್ ಸಿಡಿತಾರ ತಲೆ ಬಗ್ಗೆ ಅಲ್ಲ, ಅವ್ರು ನಿನಗೆ ಕೊಟ್ಟಿರೋ ದುಡ್ಡು ಬಗ್ಗೆ. ಬೇಗ ಹೇಳ, ಏನಾಯ್ತು ಅಂತ. ನಂಗೆ ಗೊತ್ತಿದ್ರೆ ತಾನೇ ಹೇಳೋದಕ್ಕೆ. ಬ್ರೀಫ್ ಕೇಸ್ ಮನೇಲೆ ಇಟ್ಟು ನೀನೆಲ್ಲ ಹಾಳಾಗಿ ಹೋಗಿದ್ದೆ? ನೀವು ಫೋನ್ ಮಾಡಿದಾಗ ಸರಿಯಾಗಿ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ನೆಟ್ವರ್ಕ್ ಕುಟ್ಕೊಂಡು ನಾನು ಆಚೆ ಹೋದ್ನಾ? ಹೇ ಬಲ್ಲು, ನೀನು ಆಚೆ ಕಡೆ ಹೋಗ್ಬೇಕಾರೆ ಬಾಗ್ಲಾಕೊಂಡು ಹೋಗಿವಮ್ಮ. ಅಪ್ಪ, ಯಾರಾದ್ರೂ ನೆಟ್ವರ್ಕ್ ಕುಡ್ಕೊಂಡು ಆಚೆ ಹೋಗ್ಬೇಕಾದ್ರೆ ಬಾಗ್ಲಾಗ್ತಾರ? ಹೋಗ್ಲಿ, ನೆಟ್ವರ್ಕ್ ಸಿಗ್ತಾ? ಪಕ್ಕದ ಮನೆ ಮೇಲೆ ಹಾಕಿದ ಟವರ್ ತೆಗೆದ್ಮೇಲೆ ಎಲ್ಲಿಂದನಪ್ಪ ನೆಟ್ವರ್ಕ್ ಸಿಗುತ್ತೆ? ನಾನು ನೆಟ್ವರ್ಕ್ ಸಿಗ್ಗ ಒದ್ದಾಡ್ತಾ ಇದ್ನ. ಅಷ್ಟರಲ್ಲೊಬ್ಬ ಈ ಮೊಬೈಲಲ್ಲಿ ಸಿಕ್ಕಾಪಟ್ಟೆ ನೆಟ್ವರ್ಕ್ ಇದೆ, ಮಾತಾಡಿ ಅಂತ ಈ ಆಟದ ಫೋನ್ ನನ್ನ ಕೈಲಿ ಕೊಟ್ಬಿಟ್ಟು ನನ್ನ ಫೋನ್ ಅವ್ನು ತಗೊಂಡು ಒಳಗ್ಬಿಟ್ಟ. ಇದು ಆಟದ ಮೊಬೈಲ್ ಅಂತ ಅವ್ನು ಕೊಟ್ಟಾಗ ನಿನಗೆ ಗೊತ್ತಾಗ್ಲಿಲ್ವಮ್ಮ? ಇಲ್ಲಪ್ಪ, ನಾನು ಹಲೋ ಹಲೋ ಅಂತ 3 ಸತಿ ಅಂದೆ. ಯಾಕಿದು ವರ್ಕ್ ಆಗ್ತಿಲ್ಲ ಅಂತ ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಆಟದ ಮೊಬೈಲು ಅಂತ. ಮೊಬೈಲ್ ನೋಡ್ರೆ ಹೋಗ್ಲಿಪ್ಪ, ಮನೆಗೆ ಬಂದು ನೋಡ್ತೀನಿ ಜಾಜಕ್ಕೆ ಕೊಟ್ಟಿದ್ದ ಬ್ರೀಫ್ ಕೇಸೇ ಕಾಣಿಸ್ತಿಲ್ಲ. ಇದೆಲ್ಲ ಕಾರಣ ಅಮ್ಮ ಮತ್ತೆ ಚಂಪಾನೆ. ಎಕ್ಸಿಬಿಷನ್ ಹೋಗದೆ ಮನೇಲೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ನಾವು ಎಕ್ಸಿಬಿಷನ್ ಹೋಗೋದಕ್ಕೂ ನೀನು ಬ್ರೀಫ್ ಕೇಸ್ ಕಳ್ಕೊಳ್ಳೋದಕ್ಕೂ ಏನೇ ಸಂಬಂಧ? ಲೇ ಚಂಪ, ಏನಾದ್ರೆ ನಮ್ಗೇನಂತೆ? ನಡಿ ಹೋಗೋಣ. ಜಾಜಿಯಕ್ಕೆ ನೀವು ಬ್ರೀಫ್ ಕೇಸ್ನ ಪಲ್ಲು ಕೈಲಿ ಕೊಟ್ಟು ಹೋದಾಗ ಅತ್ತೆ ಮತ್ತೆ ಚಂಪಾ ಮನೇಲೇ ಇದ್ರು. ಆಮೇಲೆ ಅವ್ರು ಎಕ್ಸಿಬಿಷನ್ಗೆ ಹೋಗಿದ್ದು. ಮನೇಲೇ ಬ್ರೀಫ್ ಕೇಸ್ ಕಳುವಾಗಿದೆ ಅಂದಮೇಲೆ ಇದ್ರಲ್ಲಿ ಅವರಿಬ್ರು ಕೈವಾಡ ಯಾಕಿರಬಾರ್ದು? ಕರೆಕ್ಟ್ ಬಿಟ್ಲ. ಟೇಕ್ ದಿಸ್ 200. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಬ್ರೀಫ್ ಕೇಸ್ ನನಗೆ ಬೇಕು. ಏಜೆಂಟ್ ಪಿ, ಹೇಳಿ ಏಜೆಂಟ್ ವಿ. ನಾವು ಡಿಟೆಕ್ಟಿವ್ ಕೆಲಸ ಮಾಡಬೇಕಾದ್ರೆ ಕಾಸ್ಟ್ಯೂಮ್ ಹಾಕೊಳ್ಳೇಬೇಕಾ? ಹೌದು, ಕಾಸ್ಟ್ಯೂಮ್ ಹಾಕೊಂಡ್ರೆ ಕದರ್ ಬರುತ್ತೆ, ಜೊತೆಗೆ ಸ್ಫೂರ್ತಿನೂ ಬರುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಮೊದಲು ಅತ್ತೆ ರೂಮ್ನ ಚೆಕ್ ಮಾಡೋಣ, ಆಮೇಲೆ ಅಡಿಗೆ ಮನೆ ಚೆಕ್ ಮಾಡೋಣ. ಓಕೆ, ಕಮ್ ಆನ್ ಫಾಲೋ ಮೀ. ಏಜೆಂಟ್ ಪಿ, ಹೇಳು ಏಜೆಂಟ್ ವಿ. ನಮ್ಮ ಅತ್ತೆಯವ್ರನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ಅವ್ರು ಯಾರ ಕಿಡ್ನಾಪ್ ಮಾಡ್ತಾರೆ? ಮತ್ತೆಲ್ಲೋಗಿದ್ದಾರೆ? ಇಲ್ಲೇ ಎಲ್ಲೋ ಹೋಗಿರ್ತಾರೆ. ದುಡ್ಡು ಹುಡ್ಕೋದಿಕ್ಕೆ ಇದು ಸರಿಯಾದ ಸಮಯ. ಕಮಾನ್ ಕಮಾನ್. ನಾನು ಬಿಟ್ಲ. ಅಯ್ಯೋ, ನಿಮಗೇನೋ ಬಂತು ದೊಡ್ಡ ಲೋಗ. ನನ್ನ ರೂಮಲ್ಲಿ ಏನೋ ಮಾಡ್ತಾ ಇದ್ದೀರಾ? ಏನೋ ಹುಡ್ಕೋದಿಕ್ಕೆ ಅಂತ ಬಂದ್ರೆ. ನನ್ನ ರೂಮಲ್ಲಿ ಏನು ಹುಡುಕಿದ್ದಿಲ್ಲ. ಬಿಟ್ಲಂಗ್ ಚಡ್ಡಿ ಬನ್ನಿನ. ಓ, ಅಡಿಯನ ಚಡ್ಡಿ ಬನ್ನಿನು ಅತ್ತೆ ರೂಮಲ್ಲಿ ಇರುತ್ತೇನೋ. ಹೋಗಿ ಅವನ ಹೆಂಡತಿ ರೂಮಲ್ಲಿ ಹುಡುಕೋತ. ಬಾಯ್ ತಪ್ಪ ಬಂದ್ಬಿಟ್ಟ. ಆಕ್ಚುಲಿ ನಾವು ಹುಡ್ಕಕ್ ಬಂದಿರೋದು ಜಾಜತ್ತೆ ಕರ್ಕೊಂಡಿದ್ರಲ್ಲ ಆ 2 ಲಕ್ಷ ರೂಪಾಯಿನ. ಗಂಡು ಗಲಿ ವಂಶದ ರಾಜ ಮಾತೆ ಲಂಕಮ್ಮ ನಾನು. ನನ್ನನ್ನ ಕಳ್ಳಿ ಅಂತಿಲೇನೋ? ನಾವೆಲ್ಲೊಂದ್ವಿ, ನೀವೇ ಅನ್ಕೋತಾ ಇದ್ದೀರಾ? ಮುಚ್ಚ ಬಾಯ್ ಬಚ್ಚವ, ಚಾಡಿಸಿ ಒದ್ದೆ ಬಿಟ್ಟೇನು. ಅದೆಲ್ಲ ಇರ್ಲಿ, ನಿಮ್ ಟ್ರಂಕ್ ಒಳಗೆ ಈ ದೆವ್ವದ ಮುಖವಾಡ ಹಾಕಿಟ್ಕೊಂಡಿದ್ದೀರಾ? ಯಾರಾದರೂ ಕಳ್ಳಲು ಬಂದಲೇ ನೋಡಿ ಹೆದರಿಕೊಂಡು ಓಡ್ರಿ ಅಂತ. ಇದೇ ಕಡೆ ಇನ್ನೊಂದು ಸಲ ನನ್ನ ರೂಮಿಗೆ ಏನಾದ್ರೂ ಬಂದಿದ್ದೆ ಆಮೇಲೆ ನಿಮ್ಮ ಕಾಲುಗಳನ್ನು ಕತ್ತರಿಸಿ ಬಿಟ್ಟೇನು. ಇವತ್ತು ನಿಮ್ಮಿಬ್ಬರಿಗೂ ತಿಂಡಿ ಇಲ್ಲ. ಇನ್ನೇನು ನನ್ನನ್ನೇ ಕಳ್ಳಿ ಅನ್ಕೊಂಡಿದ್ದಿಲ್ಲ? ಲೇ ಚಂಪ, ಆ ದೊಣ್ಣೆ ತಗೊಂಡು ಬಂದು ಇವಕ್ಕೆ 4 ಪಾಲ್ಸೆ. ಯಾಕೆ ಇವರಿಬ್ಬರನ್ನ ಬೀಟ್ ಮಾಡ್ತಾ ಇದ್ಯಾ? ಹೊರ್ತೀನೇನ್ರಿ? ಬೇರೆಂತ ಅತ್ತೆ ಬಗ್ಗೆ ಅನುಮಾನ ಪಟ್ರೆ ನಾನ್ ಸುಮ್ನೆ ಬಿಡ್ತೀನ? ಇದೇ ಕಡೆ ಇನ್ನೊಂದ್ಸತಿ ಏನಾದ್ರೂ ಅತ್ತೆ ಬಗ್ಗೆ ಆಗ್ಲಿ ನನ್ ಬಗ್ಗೆ ಆಗ್ಲಿ ಅನುಮಾನ ಪಟ್ರೆ ನೀವಿಬ್ರು ಚರ್ಮ ಸುಲ್ದು ಬಿಡ್ತೀನಿ. ಚಂಪಾ ಕಿಚನ್ ಡೋರ್ನ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾಳೆ ಅಂದ್ಮೇಲೆ 2 ಲಕ್ಷ ರೂಪಾಯಿನ ಕದ್ದು ಕಿಚನ್ ಎಲ್ಲ ಇಟ್ಟಿದ್ದಾಳೆ ಅಂತ ಅರ್ಥ. ಹೋಗಿ ಚೆಕ್ ಮಾಡ್ರೋ. ಸುಮ್ನೆ ಚೆಕ್ ಮಾಡಕ್ಕಾಗತ್ತಾ? ನಿಮ್ಮಿಬ್ರು ಆಗುತ್ತೆ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಚೆಕ್ ದ ಕಿಚನ್. ಏನ್ರೋ ಇದು ನಿಮ್ ಗೆಟಪ್ಪು? ಜಾಜಕ್ಕೆ ಡಿಟೆಕ್ಟಿವ್ ಡ್ರೆಸ್ ಹಾಕೊಂಡ್ರೆ ನಮಗೆ ಹುಡ್ಕೋದಕ್ಕೆ ಮೂಡ್ ಬರೋದು. ನೀವಿಲ್ಲೇ ನಿಂತ್ಕೊಂಡಿರಿ, ಯಾರು ಬಂದ್ರೆ ನಮ್ಗೆ
ಅಂತ ಸಿಗ್ನಲ್ ಮಾಡಿ ನಾವು ಹುಷಾರಾಗ್ತೀವಿ. ಜಾಜತ್ಗೆ ನೀವೇನು ಯೋಚನೆ ಮಾಡಬೇಡಿ, ಅಡುಗೆ ಮನೆಯೆಲ್ಲ ತಡ್ಕಾಡಿ ನೀವು ಕಳ್ಕೊಂಡಿರೋ ದುಡ್ಡನ್ನ ನಿಮಗೆ ವಾಪಸ್ ತಂದು ಕೊಡ್ತೀವಿ. ಏಜೆಂಟ್ ಬಿ ಏನು ಏಜೆಂಟ್ ಪಿ? ಫಾಲೋ ಯಾ. ಮೈ ಗಾಡ್, ಮನಿ ಸಿಕ್ತು ಅನ್ಸುತ್ತೆ. ಮೈ ಗಾಡ್, ಅಭಿನ ಚಂಪನ ಮ್ಯಾರೇಜ್ ಆಗ್ಬಿಟ್ಟಿದ್ದಾರೆ. ಯಾವ ಡೇಟು? ಹನಿಮೂನ್ ಡೇಟ್ ಇರ್ಬೇಕು. ಇದೇ ಟೈಮಲ್ಲಿ ಅಭಿ ಹೈದರಾಬಾದ್ ಹೋಗಿದ್ದಾರೆ. ಇಲ್ಲೇ ಇರ್ಬೇಕಾಗಿತ್ತು. ಕಾಲರ್ ಪಟ್ಟಿಗೆ ಇಟ್ಕೊಂಡು ಕೇಳ್ತಾ ಇದ್ದೆ, ಯಾಕ್ರೆ ಹಿಂಗ್ ಮಾಡಿದ್ರಿ ಅಂತ. ಜಾಜತ್ಗೆ ಈ ವಿಷಯನ ನೀವು ಇಲ್ಲಿಗೆ ಬಿಡಬಾರ್ದು. ನಿಮ್ಮ ಪಾಡಿಗೆ ನೀವು ರೂಮಲ್ಲಿ ನೋಟಿಫಿಕೇಶನ್ ಬೋರ್ಡ್ ಹಾಕೊಂಡಿದ್ದೀರಾ, ಆದ್ರೆ ಬಾವ ಹಾಲ್ನಲ್ಲಿ ಚಾಪೆ ಹಾಸ್ಕೊಂಡು ಮಲ್ಕೊಳ್ಳೋ ನೆಪದಲ್ಲಿ ಗುಟ್ಟಾಗ ಅಡ್ಗೆ ಮನೆಗೆ ಬಂದು ಸಂಸಾರ ನಡೆಸ್ತಾ ಇದ್ದಾರೆ. ಇರೋರ್ನೆಲ್ಲ ಮೀಟಿಂಗ್ ಕರೀರಿ, ಆ ಚಂಪನ್ ಮಕ್ 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 ಉಗಿರಿ. ನೀವು ಅಂತ ಮುಖ ಉದಿಸ್ಕೊಂಡು ಕೂತಿದ್ರೆ ಆಗಲ್ಲ. ಅದೇನ್ ವಿಷಯ ಅಂತ ಆಚೆ ಹಾಕಿ. ಈ ಚಂಪ ಏನು ನಾನ್ ಕದ್ದಿದ್ದೀನ? ಹೌದು, ನೀನೇ ಕಳ್ತನ ಮಾಡಿದ್ರೆ. ಇಲ್ಲೇ ರೀತಿನೆಲ್ಲ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ. ಹಳ್ಳಿನಲ್ಲಿ ನಂದು 5 ಕೋಟಿ ಆಸ್ತಿ ಇದೆ, ಆದ್ರೂ ಕಡೆನೆ ತಿರುಗಿ ನೋಡಿಲ್ಲ. ಇನ್ನು ನಿಮ್ಗೆ 2 ಲಕ್ಷ ರೂಪಾಯಿ ಕದ್ದು ಬಿಡ್ತೀನ. ಕಳ್ತನ ಮಾಡಿರೋದು ಹಣನಲ್ಲ, ನನ್ನ ಅಭಿನ. ಏನಮ್ಮ ಹೇಳ್ತಾ ಇದೀಯಾ? ಈ ಫೋಟೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಜೋಡಿ ತುಂಬಾ ಚೆನ್ನಾಗಿದೆ. ಯಾಕಳ್ಳಿ ಮುದ್ದು ಮುಚ್ಚಿ ಮದ್ವೆ ಆಗಿದ್ದೀರಲ್ಲ, ನನ್ಗೊಂದ್ ಮಾತು ಹೇಳ್ಬಾರ್ದೇನೆ? ಚಂಪಾ, ನಿಜ ಏನು ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನೇ ನಿನ್ನ ಕಿಲ್ ಮಾಡಿ ಜೈಲಿಗೆ ಹೊಟ್ಟೋಗ್ತೀನಿ. ಚಂಪಾ ನಿಜ ಬಗಳು, ಇಲ್ಲಾಂದ್ರೆ ಹೈದರಾಬಾದ್ ಗುಡ್ಕೊಂಡೋಗಿ ಎಡಗೈ ಬಲ್ಗೆನ ಎತ್ತು ಬಿಡ್ತೀನಿ. ಸರಿಯಾಗಿದೆ, ನಾಲ್ಗೆ ಉದ್ದ ಆಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಉದ್ದ ಆಗದೆ ಇರ್ತೇನ್ರಿ. ನಮ್ಮ ಜಾಜಿಯವ್ರಿಗೆ ಈ ತರ ಅನ್ಯಾಯ ಮಾಡ್ತಾ ಇದೆಯಲ್ಲ ಚಂಪ, ನಿನ್ಗೆ ಈ ಕಂಬಕ್ಕೆ ತೊಡೆದು ಬಿಡ್ತೀನಿ. ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ, ನಾನು ಹೇಳೋದು ಇಲ್ಲ. ಅದಕ್ಕೆ ಇವಳು ದಿಮಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂದ್ಮೇಲೆ ಇದು ಆಗಿದೆ. ಚಂಪಾ ಚಂಪಾ ಮಲಿ, ಚಂಪಾ ಆ ಫೋಟೋ ಏನು, ಅದ್ರ ಕಥೆ ಏನು ಹೇಳಮ್ಮ? ಹೇಳಲ್ಲಮ್ಮ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಆ ಕಂಬಕ್ಕೆ ತೊಡೆದು ಬಿಡ್ತೀನಿ. ಜಾಜತ್ಗೆ ಅಳ್ಬೇಡಿ. ಅಳ್ಬೇಡಿ. ಅಭಿ ನನ್ಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಸೊಸೆ ಮುಖ ನೋಡೆ ಹೇಗೆ ಒಣಗೋಗಿದೆ ಅಂತ. ಇವಳು ತಿನ್ನೋದೇ 2 ಸ್ಪೂನ್ ಒಣಗಿದ ದ್ರಾಕ್ಷಿ, ಅದು ಬೇಡ ಅಂತ ಉಪವಾಸ ಕೂತು ಬಿಟ್ಟಿದ್ದಾಳೆ. ಈಗಾಗ್ಲೇ ಒಂದಿನ ಕೊಟ್ಟಂತ ಬಿಡ್ತಾಳೆ. ಈಗೇನು ನೀನು ಹೇಳ್ತೀಯೋ ಇಲ್ಲ 4 ಬಾಲ? ನಾನು ಯಾವತ್ತು ಈ ಮನೆಗೆ ಬನ್ನೋ ಅವತ್ತೇ ನನಗೂ ಯಜಮಾನ್ರಿಗೂ ಮಾನಸಿಕವಾಗಿ ಮದುವೆ ಆಗೋಯ್ತು. ಚಂಪಾ, ಮೊದಲು ಫೋಟೋ ಕತೆ ಹೇಳೆ. ಅದು ನಾನು ಯಾವತ್ತು ಯಜಮಾನ್ರನ್ನ ನೋಡಿದ್ನೋ ಅವತ್ತೇ ಮೊದಲನೇ ನೋಟಕ್ಕೆ ನಮ್ಮಿಬ್ರಿಗೂ ಲವ್ ಶುರು ಆಗೋಯ್ತು. ನಾನು ಯಜಮಾನ್ರಿಗೆ ಬಿಸಿಯಾಗಿ ಕೆನೆ ಕಾಫಿ ಮಾಡ್ಕೊಟ್ಟೆ, ಅದನ್ನ ಅವ್ರು ಕುಡಿದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ನನ್ನ ಕೆನ್ನೆ ಹಿಂಡಿದ್ರು. ನನಗೆ ಪ್ರೀತಿ ಜಾಸ್ತಿ ಆಗಿ ಅವ್ರ ಬೆರಳು ಕಟ್ಬಿಟ್ಟೆ. ಅವತ್ತಿನ ದಿನ ನೆನ್ಗೆ ಡೇಟ್ ಬರ್ದಿಟ್ಟಿದ್ದೀನಿ ಅಷ್ಟೇ. ಯಾವಾಗ್ಲೂ ನೀನ್ ಡೇಟಿಂಗ್ ಇದ್ದಿದ್ದೆ. ಮೊದಲು ಫೋಟೋ ಕತೆ ಹೇಳೆ. ಅದು ನನ್ನ ಫೋಟೋನೇ ಬೇರೆ, ಯಜಮಾನ್ರ ಫೋಟೋನೇ ಬೇರೆ. ಅದೆರಡನ್ನೂ ಒಂದ್ ಮಾಡ್ಕೊಡಿ ಅಂತ ಸ್ಟುಡಿಯೋ ಕೊಟ್ಟು ಮಾಡಿಸಿದ್ದು ನಾನೇ. ಅಂದ್ರೆ ನೀನು ಅಭಿನ ಮಾನಸಿಕವಾಗಿ ಮಾತ್ರ ಮದ್ವೆ ಆಗಿದ್ಯಾ ಅಲ್ವಾ? ಹೌದು, ದೈಹಿಕವಾಗಿ ಇನ್ನೂ ಆಗಿಲ್ಲ, ಕಾಯ್ತಾ ಇದ್ದೀನಿ. ಪ್ರಾಮಿಸ್? ಪ್ರಾಮಿಸ್. ಹೀಗೆಲ್ಲ ಹೇಳಿದ್ರೆ ನಾನ್ ನಂಬಲ್ಲ. ನಮ್ಮ ಅಣ್ಣ ಏನ್ಮೇಲೆ ಪ್ರಮಾಣ ಮಾಡಿ ಹೇಳು. ಆಯ್ತು, ನಿಮ್ಮ ಅಣ್ಣ ಏನ್ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮಿಬ್ರಿಗೂ ಇನ್ನೂ ದೈಹಿಕವಾಗಿ ಮದುವೆ ಆಗಿಲ್ಲ. ಬಾ, ಈಗ ನನಗೆ ಸಮಾಧಾನ ಆಯ್ತು. ಇಲ್ಲಾಂದಿದ್ರೆ ಅನ್ಯಾಯವಾಗಿ ಈ ಮನೇಲಿರೋ ಕಂಬಗಳು ಉರುಳೋಗ್ತಾ ಇದ್ವು. ಜಾಜತ್ಗೆ ಇಲ್ಲ ಇದ್ರ ಜಾಜತ್ಗೆ ನೀವು ಹುಡ್ಕೊಂಡ್ಬಿಟ್ರಿ. ಮಹಿಳಾ ಸಂಘದವರು ನಿಮ್ಮನ್ನು ಹುಡ್ಕೊಂಡ್ ಬರ್ತಿದ್ದಾರೆ. ಅವ್ರು ಬಂದು ಮನೆ ಕೊಡು ಅಂತ ಕೇಳಿದ್ರೆ ನಾನೇನು ಹೇಳಿ? ಯಾರೋ ಕದ್ಕೊಂಡು ಹೋಗ್ಬಿಟ್ಲು ಅಂತ ಹೇಳಮ್ಮ. ಹಾಗೆ ಹೇಳಿದ್ರೆ ಅವ್ರಿಗೆ ನನ್ ಮೇಲೆ ಡೌಟ್ ಬರುತ್ತೆ ಅತ್ತೆ. ಒಂದ್ ಕೆಲಸ ಮಾಡಿ, ಅವ್ರ ಮನೆ ಒಳಗ್ ಬರೋಷ್ಟರಲ್ಲಿ ಯಾರೋ ಕಟ್ಟಿ ಕಾಣಿಸ್ಕೊಂಬಿಡಿ, ಎಲ್ಲರೂ ಬಚ್ಚಿಟ್ಕೊಂಬಿಡಿ. ಜಾಜಿ ಅವರೇ, ಜಾಜಿ ಅವರೇ, ಜಾಜಿಯವರೇ, ಇದೇನಿದು? ಯಾರು ಕಾಣಿಸ್ತಾನೆ ಇಲ್ವಲ್ರಿ? ಮನೆ ಬಾಗಲ್ ತೆಗ್ದಾಕಿದೆ, ಎಲ್ಲಿ ಹಾಳಾಗೋದ್ರಿ ಇವರು? ಜಾಜಿ
ಹೀಗಿದ್ರೆ ಸ್ವಲ್ಪ ಡಿಸ್ಕಸ್ ಆದ್ರೂ ಮಾಡ್ಬೋದಾಗಿತ್ತು. ಅಯ್ಯೋ ಎಲ್ಲ ಹಾಳಾಗೋದ್ರೋ ಏನೋ, ನಡೀರಿ ಹೋಗೋಣ. ಹೇಗೂ ಪರ್ಸ್ ತುಂಬಾ ದುಡ್ಡಿದೆ, ಆರಾಮಾಗಿ ಖರ್ಚು ಮಾಡ್ಕೊಂಡು ಮನೆಗೆ ಹೋಗೋಣ. ಮೀಟಿಂಗ್ ಅಂತೂ ಆಗಿಲ್ಲ, ಈಟಿಂಗ್ ಆದ್ರೂ ಆಗ್ಲಿ, ಬನ್ನಿ. ಜಾಜಿಯವ್ರೆ, ನನಗೆ ಯಾಕೋ ಇವರಿಬ್ರ ಮೇಲೆ ಅನುಮಾನ. ಅಲ್ಲ ಪರ್ಸ್ ತುಂಬಾ ದುಡ್ಡಿದೆ ಅಂತಂದ ಮೇಲೆ ಆ 2 ಲಕ್ಷ ರೂಪಾಯಿನ ಲಪ್ಟ ಇದ್ರದ್ದು ಇವರಿಬ್ರೇ. ಕರೆಕ್ಟು ಬಿಟ್ಲಾ. ಇಲ್ಲ ಅಂದ್ರೆ ಮನೆ ವಿಷಯ ಯಾಕೆ ಮಾತಾಡ್ತಾ ಇದ್ರು? ನಾನು ಮನೇಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅಟ್ಲೀಸ್ಟ್ ನಂಗೆ ಫೋನ್ ಕಾಲ್ ಮಾಡ್ಬೇಕಿತ್ತಲ್ವಾ? ಯಾಕೆ ಹಾಗೆ ಹೋದ್ರು? ಅವ್ರನ್ನೇ ಹೋಗಿ ಕೇಳಿ. ಡೋಂಟ್ ಟಾಕ್ ರಬಿಶ್. ಅದು ಬಿಟ್ಲಾ, ಡೂ ಒನ್ ಥಿಂಗ್, ನೀವಿಬ್ರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಏನೇನ್ ಮಾಡ್ತಾರೆ ಅಂತ ಪತ್ತೆ ಹಚ್ಚಿ, ಆಗ ವಿಷಯ ಏನಂತ ಗೊತ್ತಾಗುತ್ತೆ. ಸುಮ್ಮನೆ ಫಾಲೋ ಮಾಡಕ್ಕಾಗತ್ತಾ? ನಿಮ್ಮಿಬ್ರು ಯೋಗ್ಯತೆ ನನ್ಗೆ ಗೊತ್ತಿಲ್ಲ. ಟೇಕ್ ದಿಸ್ ಅಂಡ್ ಫಾಲೋ ದಿಸ್. ಬದ್ದು ಅವರಿಬ್ರು ಎಲ್ಲಿ ಹೋಗ್ತಿರ್ಬೋದು? ಮಾಲ್ನಲ್ಲಿರೋ ದೋಸೆ ಹೋಟ್ಲಿಗೆ ಹೋಗ್ತಿದ್ದಾರೆ ಅನ್ಸುತ್ತೋ. ಅಂದಮೇಲೆ ಅದಕ್ಕೆ ಒಂದಿಷ್ಟು ಖರ್ಚಾಗುತ್ತೆ. ಈ ವಿಷಯನ ಅರ್ಜೆಂಟಾಗಿ ಜಾಜತ್ಗೆ ತಿಳಿಸ್ಕೊಡ್ಬೇಕು. ಹಲೋ, ಏಜೆಂಟ್ ಬಿಡ್ಲಾ ಮಾತಾಡ್ತಿರೋದು. ಜಾಜತ್ಗೆನಾ? ಏನಾಯ್ತು? ಜಾಜತ್ಗೆ ಅವರು ಮಾಲ್ನಲ್ಲಿರೋ ದೋಸೆ ಹೋಟ್ಲಿಗೆ ಹೋಗ್ತಾ ಇದ್ದಾರೆ. ದೋಸೆ ತಿಂದ್ಮೇಲೆ ಐಸ್ ಕ್ರೀಮ್ ತಿಂದೇ ಇರ್ತಾರ, ಐಸ್ ಕ್ರೀಮ್ ತಿಂದ್ಮೇಲೆ ಮೈಸೂರು ಪಾಕ್ ತಿಂದೇ ಇರ್ತಾರ, ಮೈಸೂರು ಪಾಕ್ನ ಅಲ್ಲಿ ತಿಂದ್ಮೇಲೆ ಮನೆಗೆ ಪಾರ್ಸಲ್ ತಗೊಂಡು ಹೋಗ್ತಿರ್ತಾರ. ಇದೆಲ್ಲದಕ್ಕೂ ಒಟ್ಟು 3,000 ರೂಪಾಯಿ ಬಿಲ್ ಆಯ್ತು. ಮೈ ಗಾಡ್, ಅಷ್ಟೊಂದು ಮನಿ ಅವ್ರಿಗೆ ಎಲ್ಲಿಂದ ಬಂತು? ನಮಗೂ ಅದೇ ಅನುಮಾನ ಬರ್ತಾ ಇದೆ. ಅವ್ರನ್ನ ಫಾಲೋ ಮಾಡ್ತೀವಿ, ಮತ್ತೆ ನಿಮಗೆ ಫೋನ್ ಮಾಡ್ತೀವಿ. ರೀ ಪದ್ಮಜ ಅವ್ರೆ, ನಮಗ್ ಬೇಕಾಗಿದ್ದ ಡ್ರೆಸ್ ಮೆಟೀರಿಯಲ್ಸು, ಸ್ಯಾರೀಸು, ಸ್ಲಿಪ್ಪರ್ಸು ಎಲ್ಲ ತಗೊಂಡಾಯ್ತು. ಆದ್ರೆ ಇನ್ನೂ ಪರ್ಸಲ್ ದುಡ್ಡಿದ್ಯಲ್ಲ. ಒಂದು ಗೋಲ್ಡ್ ರಿಂಗ್ ತಗೊಂಡ್ರೆ ಹೇಗೆ? ಹಾ, ಒಳ್ಳೆ ಐಡಿಯಾ. ಅದಕ್ಕೆ ನಾನು ಅರ್ಧ ದುಡ್ಡು ಕೊಡ್ತೀನಿ, ನೀವು ಅರ್ಧ ದುಡ್ಡು ಕೊಡಿ. ಆ ಒಂದ್ ರಿಂಗ್ ನ ಇಬ್ರು ಶೇರ್ ಮಾಡ್ಕೊಳ್ಳೋಣ. ಏನ್ ಹೇಳ್ತೀರಾ? ಜಾಜಿಯವ್ರೆ, ಅವರಿಬ್ರು ಈಗ ಒಂದು ಗೋಲ್ಡ್ ರಿಂಗ್ ತಗೊಳಕ್ಕೆ ಹೋಗ್ತಿದ್ದಾರೆ. ಒಂದು ಗೋಲ್ಡ್ ರಿಂಗ್ ಅಂದ್ರೆ ಕಡಿಮೆ ಅಂದ್ರೂ 30,000 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ಆ ಒಂದು ಗೋಲ್ಡ್ ರಿಂಗ್ ನ ಅವರಿಬ್ರು ಹೇಗೆ ಹಂಚ್ಕೋತಾರೆ ಅಂತ. ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಗೋಲ್ಡ್ ರಿಂಗ್ ನ ತಗೊಂಡಿದ್ದಾರೆ ಅಂದ್ಮೇಲೆ ಮನಿ ಕದ್ದಿದ್ದು ಅವರೇ. ಬಿಡ್ಬೇಡಿ, ಫಾಲೋ ಮಾಡ್ರ ಅವ್ರನ್ನ. ಈ ಪದ್ಮಿನಿ, ಈ ಜಾಜ್ ಯಾಕೆ ನಮ್ ಕೈಗೆ ಸಿಗ್ತಾ ಇಲ್ಲ? ಅಯ್ಯೋ, ಅವಳನ್ನ ಇವತ್ತಿಂದ ನೋಡ್ತಾ ಇದೀವಾ? ಮೊದ್ಲಿಂದ ಅವಳು ಹೀಗೇನೆ. ಅವಳನ್ನ ಪ್ರೆಸಿಡೆಂಟ್ ಮಾಡೋ ಬದಲು ಆ ರಾಜೇಶ್ವರಿನಾದ್ರೂ ಪ್ರೆಸಿಡೆಂಟ್ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕರೆಕ್ಟ್ ಪದ್ಮಿನಿ, ಆ ರಾಜೇಶ್ವರಿಗೆ ಮದ್ವೆನೇ ಆಗಿಲ್ಲ. ಅವಳೇನಾದ್ರೂ ಪ್ರೆಸಿಡೆಂಟ್ ಆಗಿದ್ದಿದ್ರೆ ನಮಗ್ 24 ಅವರ್ಸ್ ಸರ್ವಿಸ್ ಕೊಡ್ತಾ ಇದ್ಲು. ಜಾಜಿಗೆ ಸಿಕ್ಕಾಪಟ್ಟೆ ದುರಹಂಕಾರ. ನಾವು ಮನೆಗೆ ಹೋದ್ರೆ ನಮ್ಮನ್ನ ಸರಿಯಾಗಿ ಮಾತೇ ಆಡ್ಸೋದಿಲ್ಲ. ಅವ್ರು ಸವಾಸ ಮಾಡುತ್ತಲ್ಲ, ನಮಗೆ ಬುದ್ಧಿ ಇಲ್ಲ. ರೀ ಪದ್ಮಜ, ನಾವ್ ಎಷ್ಟೇ ಖರ್ಚು ಮಾಡಿದ್ರು ಇನ್ನೂ ದುಡ್ಡು ಮಿಕ್ಕಿದ್ಯಲ್ಲ, ಏನ್ ಮಾಡೋದು? ಯಾವ್ದಾದ್ರು ದೇವಸ್ಥಾನಕ್ಕೆ ಹಾಕಿದ್ರೆ ಆಯ್ತು ಬನ್ರಿ. ಹಾ, ಒಳ್ಳೆ ಐಡಿಯಾ. ಜಾಜತ್ಗೆ ಏಜೆಂಟ್ ಬಿಟ್ಲಾ ಮಾತಾಡ್ತಿರೋದು. ನಾನೇ ಜಾಜಿ. ಅವರಿಬ್ರು ಏನೋ ಮಾತಾಡ್ಕೋತಿದ್ದಾರೆ. ಸಿಕ್ಕಾಪಟ್ಟೆ ಮುಗಿತಾ ಇದ್ದಾರೆ. ರಾಜೇಶ್ವರಿಗ ಅಲ್ಲ, ನಿಮ್ಗೆ ರಾಜೇಶ್ವರಿ ಮುಂದೆ ನೀವೇನೇನಲ್ಲ ಚಿಲ್ರೆ ಅಂತ ಹುಡಿತಾ ಇದ್ದಾರೆ. ಓ ಮೈ ಗಾಡ್, ಅವರಿಬ್ರು ನನ್ನ ಬಗ್ಗೆ ಹೀಗೆಲ್ಲ ಟಾಕ್ ಮಾಡ್ಕೋತಿದಾರ? ಸಿಕ್ಕಾಪಟ್ಟೆ ಹುಡುಕಿದ್ರು, ಬಂದ್ಮೇಲೆ ಹೇಳ್ತೀನಿ. ಹಾಗಿದ್ರೆ ಅನುಮಾನನೇ ಇಲ್ಲ, ಅವ್ರಿಬ್ರೇ ಕದ್ದಿರೋದು. ಬಿಟ್ಲಾ, ಅವರಿಬ್ರು ಇನ್ನೂ ಏನೇನ್ ಮಾಡ್ತಾರೆ ಅಂತ ತಿಳ್ಕೊಂಡು ನನಗೆ ಇನ್ಫಾರ್ಮ್ ಮಾಡ್ರ. ಓಕೆ ಜಾಜತ್ಗೆ. ಏಜೆಂಟ್ ಪಿ, ಫಾಲೋ. ಒಂದೇ ದಿನದಲ್ಲಿ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿದ್ದಾರೆ ಅಂದ ಮೇಲೆ ಕತ್ತಿರೋದು ಅವಳೇ. ಹೌದು ಜಾಜತ್ಗೆ, ನಾನ್ ಮನೆಗ್ ಬೀಗ ಹಾಕಿರ್ಲಿಲ್ಲವಲ್ಲ, ಆಗ ಅವರೇ ಬಂದು ತಗೊಂಡು ಹೋಗಿರ್ಬೇಕು. ಆದ್ರೆ ಅವ್ರು ದುಡ್ಡು ತಗೊಂಡೋಗಿರೋದು ನಾನೇ ಅಂತ ನಿಮ್ಮ ಹತ್ರ ಒಂದ್ ಮಾತು ಯಾಕೆ ಹೇಳಿಲ್ಲ? ಬಿಟ್ಟಿ ಸಿಕ್ತಲ್ಲ, ಅದಕ್ಕೆ ಹೇಳಿಲ್ಲ. ಈಗ ಅವ್ರ ಹತ್ರ ದುಡ್ಡು ಯಾಕೆ ತಗೊಂಡ್ರಿ ಅಂತ ಕೇಳಿದ್ರೆ ನೀವ್ ಕೇಳ್ಬಿಟ್ರೆ ಅವ್ರು ಹೇಳ್ಬಿಡ್ತಾರ. ನಿಂತಲ್ಲೇ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬಿಡಿ. ಜಾಜಿಯವರೇ, ನಮ್ಮ ಅನುಮಾನ ನಿಜ. ಆ ದುಡ್ಡನ್ನ ಅಬೇಸ್ ಮಾಡಿರೋದು ಅವರಿಬ್ಬರೇ. ಅವ್ರಿಬ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಜಾಜತ್ಗೆ ಆತರ ಪಟ್ಟು ಗೋತ್ರ ಕೆಡಿಸ್ಕೋಬೇಡಿ. ಅವ್ರಿಬ್ರಿಗೂ ಫೋನ್ ಮಾಡಿ ಮನೇಲಿ ಮೀಟಿಂಗ್ ಇದೆ ಅಂತ ನೈಸಾಗಿ ಕರೆಸಿ, ನಿಧಾನವಾಗಿ ಬಾಯಿ ಬಿಡಿಸಿ, ಆಮೇಲೆ ಪೊಲೀಸವ್ರಿಗೆ ಒಪ್ಪಿಸಿ. ಮತ್ತು ಹೇಗಾದ್ರೂ ಮಾಡಿ ನಮ್ಮ ಪಲ್ಲು ಮೊಬೈಲ್ ಕದ್ದಿರೋ ಕಳ್ಳನ್ನ ಹಿಡಿಲೇಬೇಕು. ಐಡಿಯಾ ಸೂಪರ್. ನೆಟ್ವರ್ಕೇ ಸಿಗ್ತಿಲ್ವಲ್ಲಪ್ಪ. ಹಲೋ ಸರ್, ನೆಟ್ವರ್ಕ್ ಬರಲ್ಲಮ್ಮ. ಹ್ಞೂ ಸರ್. ಸರ್, ಇದ್ರಲ್ಲಿ ಟ್ರೈ ಮಾಡಿ ಸರ್, ಫುಲ್ ನೆಟ್ವರ್ಕ್. ಹಲೋ, ಹೌದಾ? ಹಲೋ ಹಲೋ. ಒರಿಜಿನಲ್ ಫೋನ್ ಕಿತ್ಕೊಂಡು ಡೂಪ್ಲಿಕೇಟ್ ಫೋನ್ ಕೊಟ್ಟೋಗ್ಯಾ? ಮರ್ಯಾದೆಯಿಂದ ನಾನು ಹೆಂಡತಿ ಫೋನ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಜಾಡ್ಸ್ ಬದ್ಬಿಡ್ತೀನಿ. ನನ್ನ ಫೋನ್ ಕೊಡೋ ರಾಜ. ತೊಗೊಳ್ಳಿ ಸರ್.
ನನ್ನ ಫೋನ್ ಕೊಟ್ಟ ಮೇಲೆ ನಿನ್ನ ಫೋನ್ ನನಗೆ ಯಾಕೆ ಇಟ್ಕೋ. ಆಟ ಆಡಕ್ಕಾಗತ್ತೆ, ಇಟ್ಕೊಳ್ಳಿ ಸರ್. ಏಯ್ ಫೋನ್ಗಳು ವಾಪಸ್ ಕೊಟ್ಟಿದ್ಯಾ ಅಂತ ಸುಮ್ಮನೆ ಬಿಡ್ತಾ ಇದೀವಿ. ಇಲ್ಲ ಅಂದಿದ್ರೆ ಒಂದು ಲಾಕಪ್ ಹಾಕಿಸ್ಬಿಡ್ತಾ ಇದ್ವಿ. ಮಗ ಇಲ್ಲಿಂದ ಮಗ ಮಗ ಮಗ. ಪಲ್ಲು ಪಲ್ಲು, ಏನಪ್ಪ? ಆ ಕಳ್ಳನ ಒದ್ದು ನಿನ್ನ ಮೊಬೈಲ್ನ ವಾಪಸ್ ತಂದಿದ್ದೀವಿ, ತಗೋ. ತುಂಬಾ ಥ್ಯಾಂಕ್ಸ್ ಅಪ್ಪ. ಜಾಜಿ ಅವರೇ, ನೀವೇನು ಯೋಚನೆ ಮಾಡ್ಬಿಡಿ. ಪಲ್ಲು ಮೊಬೈಲ್ ಸಿಕ್ಕಾಗೆ ನಿಮ್ ದುಡ್ಡು ಸಿಗುತ್ತೆ. ಹಾಯ್ ಜಾಜಿ. ಹಾಯ್. ನಿಮ್ಮಿಬ್ರು ಮಹಿಳಾ ಸಂಘದ ಮೆಂಬರ್ಸ್ ಅಂತ ಹೇಳ್ಕೊಳಕ್ಕೆ ನನಗೆ ಶೈ ಆಗುತ್ತೆ. ರಾಜು ಅವರೇ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ರಿ, ನನ್ 2 ಲಕ್ಷ ರೂಪಾಯಿನ ಲಪ್ಟಾಯಿಸಿದ್ರಲ್ಲ, ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಜಾಜಿ, ನಮ್ಮ ಮೇಲೆ ಕಳ್ಳಿ ಪಟ್ಟ ಕಟ್ಟಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನೀವು ದುಡ್ಡಿನ ವಿಚಾರದಲ್ಲಿ ಇಷ್ಟೊಂದು ಕೇರ್ಲೆಸ್ ಆಗಿರ್ತೀರಾ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ವಾಟ್, ನಾನು ಕೇರ್ಲೆಸ್? ಇನ್ನೇನ್ ಮತ್ತೆ, ಅವತ್ತು ದೊಡ್ಡದಾಗಿ ಮನೆಗೆ ಬಂದು ದುಡ್ಡು ತಗೊಂಡು ಹೋಗು ಅಂತ ಹೇಳಿದ್ಯಲ್ಲ, ನಾವು ಬಂದಿದ್ವಿ. ಆದ್ರೆ ಮನೇಲಿ ಯಾರು ಇರ್ಲಿಲ್ಲ. ಬ್ರೀಫ್ ಕೇಸ್ ನಲ್ಲಿ 2 ಲಕ್ಷ ರೂಪಾಯಿ ಇತ್ತು. ಅದನ್ನ ತಗೊಂಡೋಗಿ ಮಹಿಳಾ ಸಂಘದ ಅಕೌಂಟ್ಗೆ ಕಟ್ಟಿದೀವಿ. ತಗೋ ಚಲನ್. ಓ ಮೈ ಗಾಡ್, ಆಲ್ರೆಡಿ ಕಟ್ಬಿಟ್ರಾ? ಹೌದು. ನೋಡು, ಇನ್ನೊಂದ್ಸಲ ನಮ್ಮ ಮೇಲೆ ಏನಾದ್ರು ಅನುಮಾನ ಪಟ್ರೆ ಮಹಿಳಾ ಸಂಘದಲ್ಲಿ ನಿನ್ ಜನ್ಮನ ಜಾಲಾಡ್ಸ್ಬಿಡ್ತೀವಿ. ಜಾಜಿ, ಒಂದು ವಿಷಯ ತಿಳ್ಕೊಮ್ಮ. ಪ್ರತ್ಯಕ್ಷ ಕಂಡಲು ಪ್ರಮಾಣಿಸಿ ನೋಡುವಂತ ದೊಡ್ಡೋಳು ಹೇಳಿದ್ದಾರೆ. ದುಡ್ಡು ಹೋಯ್ತು ಅಂತ ಎಲ್ಲರ ಮೇಲೂ ಕಳ್ಳಿ ಪಟ್ಟ ಕಟ್ಟಕ್ ನೋಡಿದ್ಯಲ್ಲ, ಇದು ಸರಿನಾ? ಇನ್ನೊಂದು ಸಲ ಈ ಸಲ ಅನುಮಾನ ಪಟ್ಟಿದ್ದೆ ಆದ್ರೆ ನಿನ್ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ.